ವ್ಯವಸ್ಥೆಗಳೆಲ್ಲ ಸ್ವಲ್ಪ ಹೋದ ಸಲಿಗೂ ಈ ಸಲಿಗೂ ಸ್ವಲ್ಪ ಬದಲಾವಣೆ ಆಗೈತೆ. ಯಾಕಂದರೆ ದನಗಳಿಗೆ ಸ್ಟಾಲ್ಗಳು ಕೊಡೋದು ಹೆಂಗೆ ಕೊಡಬೇಕು ಅಂತಂದರೆ ಸೈಡ್ ಕೊಟ್ಟರೆ ತುಂಬ ಉತ್ತಮವಾಗಿರುತ್ತೆ. ಯಾಕಂತಂದರೆ ದನ ಮಲಗೆದ್ದೊಳ್ಬೇಕು. ನೋಡ್ರಿ, ಇಲ್ಲಿ ಮಳೆ ಬಂದೈತೆ, ಇವರು ರೂಫ್ ಹಾಕವ್ರೆ, ಬಟ್ ಇಲ್ಲಿ ದನ ಮಲ್ಗೋಕ್ಕಾಗಲ್ಲ. ನೀವು ನೋಡ್ಬೋದು ವ್ಯವಸ್ಥೆ ಹೆಂಗೈತೆ ಅಂದ್ಬಿಟ್ಟು. ಇದ್ರ ಬಗ್ಗೆ ಪೂರ್ತಿ ಮಾಹಿತಿ ಕೃಷಿ ಮೇಳದ ಬಗ್ಗೆ ಅಂದರೆ ಒಂದಿನ 2 ದಿನ ಇದ್ದ ಮೇಲೆ ಗೊತ್ತಾಗುತ್ತೆ ಯಾವ ರೀತಿ ಏನು ಅಂತ ಅಂದ್ಬಿಟ್ಟು. ನಾಳೆ ಮಧ್ಯಾಹ್ನ 1 ಗಂಟೆಗೆ ಬಿಗ್ ಬಾಸ್ ಟೀಮ್ನೆಲ್ಲ ಕರ್ಕೊಂಡು ನಾನು ಕೃಷಿ ಮೇಳಕ್ಕೆ ಬರ್ತೀನಿ. ದಯವಿಟ್ಟು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಸೆಲ್ಫಿಗಳು ತಗೊಳೋದಿರ್ಬೋದು. ಇವಾಗ ಅವ್ರನ್ನ ಕರೆಸ್ಬೇಕಂದ್ರೆ ಕೆಲವೊಬ್ಬರೆಲ್ಲನೂ ಪೇಮೆಂಟ್ ಮುಖಾಂತರ ಅವ್ರನ್ನ ಕರೆಸ್ಬೇಕು ಅಂತ ಇರುತ್ತಲ್ವ. ಏನೂ ಇಲ್ಲ, ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ನಾಳೆ ಸಿಗೋಣ GKVK ನಲ್ಲಿ. ನಾಳೆ ನಮ್ಮ ಎತ್ತುಗಳ ಜೊತೆ. ಇವತ್ತು ನಾನು ಹೂವು ಏನೂ ಹಾಕಿಲ್ಲ ಎತ್ತುಗಳಿಗೆ, ಯಾಕಂತಂದರೆ ಸಡನ್ನಾಗಿ ಬಂದಿದ್ದು ಓರಿಗಳು. ನಾಳೆ ಫುಲ್ಲು ಮೆರವಣಿಗೆ ರೀತಿಯಲ್ಲಿ ಮೇನ್ ರೋಡಲ್ಲಿ ಒಂದು 2-3 ಅವರ್ ನಾನು ಸಿಗ್ತೀನಿ, ನಮ್ಮ ಟೀಮ್ ಎಲ್ಲರೂ ಸಿಗ್ತಾರೆ. ಎಲ್ಲರೂ ಬಂದು ಪಾಲ್ಗೊಳ್ರಿ. ಆಮೇಲೆ ಹೆಚ್ಚಿನ ಮಾಹಿತಿ ಏನಂತಂದರೆ ಕೃಷಿನಲ್ಲಿ ನಿಮಗೆ ತೋಟಗಾರಿಕೆ ಇರ್ಬೋದು, ಆಮೇಲೆ ಪಶು ಸಂಗೋಪನೆ ಇರ್ಬೋದು, ಕುರಿ ಸಾಕಾಣಿಕೆ ಇರ್ಬೋದು, ಕೋಳಿ ಸಾಕಾಣಿಕೆ ಇರ್ಬೋದು, ಆಮೇಲೆ ಮೀನು ಇರ್ಬೋದು, ಪ್ರತಿಯೊಂದೂ ಇನ್ಫಾರ್ಮೇಷನ್ ನಿಮ್ಗೆ ಸಿಗುತ್ತೆ. ಅದಕ್ಕಿಂತ ಬಹುಮುಖ್ಯ ಏನಂತಂದರೆ ಏನಂತೀರಿ ನಾವು ಯಂತ್ರೋಪಕರಣಗಳು ಯಾವ್ಯಾವ ರೀತಿ ಇದ್ದಾವೆ ಅಂತ ಅಂದ್ಬಿಟ್ಟು. ದಯವಿಟ್ಟು ಪೆಸ್ಟಿಸೈಡ್ ಸೈಡ್ ಅಂತೂ ಹೋಗಬೇಡ್ರಿ. ಹಿಂದಿನ ಕಾಲದಲ್ಲಿ ಏನು ಗೊಬ್ಬರ ಹಾಕಿದ್ದು ಹೊಲ ಕೆಡಲ್ಲ, ಅನ್ನ ಹಾಕಿದ್ದು ಮನೆ ಕೆಡಲ್ಲ ಅಂತ, ಅದನ್ನು ಪಾಲನೆ ಮಾಡ್ರಿ ಅಂತ ಹೇಳ್ತೀನಿ. ನಾಳೆ ಸಿಗೋಣ. ಜೈ ಹಳ್ಳಿಕಾರ್. ಇನ್ನೊಂದು ಹಳ್ಳಿಕಾರ್ ಅಂತ ಬಂತು ಅಂದ್ರೆ ವರ್ಷ ಕಡಿಮೆ ಜೋಡಿ ಎತ್ಕೊಂಡು ಬರ್ತಾ ಇತ್ತು, 2 ಜೋಡಿ 3 ಜೋಡಿ. ಈ ಸರಿ ಜಾಸ್ತಿ ಇದೆ ಹಳ್ಳಿಕಾರು. ಏನು ಮಾಡೋಕ್ಕಾಗಲ್ಲ. ನವಿಲು ನಾಟ್ಯ ಮಾಡಬೇಕಾದ್ರೆ ಕೆಂಬೂತ ಪುಕ್ಕಕ್ಕೆ ಎತ್ಕೊಂತಂತೆ. ಏನಿದ್ರ ಅರ್ಥ? ಆಗ್ತಾ ಜಾಸ್ತಿ ಆಗ್ತದೆ ಅಂತ ಅಂದ್ಬಿಟ್ಟು. ಜಾಸ್ತಿ ಆದರೆ ಒಳ್ಳೇದೇ. ಇದರಲ್ಲಿ ಬೇರೆ ಥರ ನಾನು ನಂದು ಅನ್ನೋದು ಇದ್ದರೆ ನನ್ನ ಮಗನೂ ಉದ್ಧಾರಕ್ಕಾಗಲ್ಲ. ಬಸವಣ್ಣ ದೇವ್ರ ಸೇವೆ ಅಂತ ಮಾಡಿದ್ರೆ ಕೊಂಬನ ಕಳಶಕ್ಕೆ ಮೆರೆಸ್ತಾನೆ ಬಸವಣ್ಣ. ಇಲ್ಲಾಂದರೆ ಕಾಲನ್ನಲ್ಲಿರೋ ಲಾಳ ಹಾಕಿ ತುಳಿದು ಬಿಡ್ತಾನೆ. ಇದು ಯಾಕೆ ಹೇಳ್ತೀನಿ ಅಂತಂದರೆ, ನಾನು ಎಲ್ಲೂ ಹಳ್ಳಿಕಾರ ಅಂತ ಎತ್ತದವಾಗ ಕರ್ನಾಟಕ ನಾನೇ ನಂಬರ್ 1, ನಾನು ಬಿಟ್ಟರೆ ಇನ್ಯಾರೂ ಇಲ್ಲ, ನಾನೇ ಓರಿ ಸಾಕಿರೋದಂತ ನಾನು ಎಲ್ಲೂ ಹೇಳಿಲ್ಲ. ಬಸವಣ್ಣ ದೇವ್ರು ಸಾಕ್ತಕ್ಕಂಥವ್ನು ಯಾರೇ ಇರ್ಬೋದು, ರೈತನಕ ಪ್ರೋತ್ಸಾಹ ಮಾಡ್ರಿ ಅಂತ ನಾನು ಹೇಳ್ಕೊಂಬಂದಿದ್ದು. ರೇಸ್ ಮಾಡಿದ ಉದ್ದೇಶ ಏನು? ಇವು ರೈತರು ಹುಟ್ಲಿ, ಎಲ್ಲರೂ ಬೆಳೀಲಿ ಅಂತ. ಮಾರ್ಚಲ್ಲಿ 7 ದಿನ ರೇಸ್ ಇರುತ್ತೆ. ಅಡ್ಡ ಹಾಕಬೇಕು, ಇನ್ನೊಂದು ಮಾಡಬೇಕಾದ್ರೆ ಏನೂ ನಡೆಯಲ್ಲ. ಅರ್ಥ ಆಯ್ತಾ? ಫಸ್ಟ್ ವರ್ಷನೇನೆ ಆ ಭಗವಂತನ ಆಶೀರ್ವಾದ ಇದ್ದು ಸಾಧನೆ ಮಾಡಿದ್ದೀನಿ. 2ನೇ ವರ್ಷ ಇನ್ನೂ ಚೆನ್ನಾಗಾಗುತ್ತೆ. ನಿಮ್ಮೆಲ್ಲರೂ ಪ್ರೋತ್ಸಾಹ ಇರಲಿ. ಇಲ್ಲಿ ಏನಂತಾರೆ, ನಾನು ನಂದು ಅನ್ನೋನು ಯಾವನು ಉಳಿಯಲ್ಲ. ಉಳ್ದವ್ರ ನಾನು ಅಂದವರೆಲ್ಲ ಏನಾದರು ಖಾಲಿ ಮಣ್ಣಾದರು ಅಷ್ಟೇ. ಜೈ ಹಳ್ಳಿಕಾರ್.